ನಮಸ್ಕಾರ. ಮುಖ್ಯಾಂಶಗಳು. 2021-22ನೇ ಸಾಲಿನ ಬಜೆಟ್ನಲ್ಲಿ 6 ಆಧಾರ ಸ್ತಂಭಗಳ ಮೂಲಕ ಆರ್ಥಿಕ ಬಲವರ್ಧನೆಗೆ ಕ್ರಮ. ಕೃಷಿ, ಆರೋಗ್ಯ, ಸಾರಿಗೆ ಸೇರಿ ಮೂಲಸೌಕರ್ಯ ವೃದ್ಧಿಗೆ ಹೆಚ್ಚಿನ ಒತ್ತು. ಕೃಷಿ ಮೂಲಸೌಕರ್ಯಕ್ಕೆ 40,000 ಕೋಟಿ ರೂಪಾಯಿ. ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಕೆಗೆ ಅನುದಾನ. ಹೊಸದಾಗಿ 1,000 ಇ-ಮಂಡಿ ಸ್ಥಾಪನೆ. ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ 64,180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಧಾನಮಂತ್ರಿ ಆತ್ಮನಿರ್ಭರ ಸ್ವಾಸ್ಥ್ಯ ಭಾರತ ಯೋಜನೆ ಆರಂಭ. ನವೋದ್ಯಮಗಳಿಗೆ ತೆರಿಗೆ ರಜೆ 2022ರ ಮಾರ್ಚ್ವರೆಗೆ ಮುಂದುವರಿಕೆ. ಹಿರಿಯ ನಾಗರಿಕರಿಗೆ ಐಟಿ ರಿಟರ್ನ್ ಸಲ್ಲಿಕೆಯಿಂದ ವಿನಾಯಿತಿ. ಆದಾಯ ತೆರಿಗೆ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವಾರ್ತೆಗಳ ವಿವರ. 2020-21ನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲಿಂದು ಮಂಡಿಸಿದರು. ಈ ಬಜೆಟ್ ದಶಕದ ಮೊದಲ ಬಜೆಟ್ ಆಗಿದ್ದು, ಜಾಗತಿಕ ಆರ್ಥಿಕ ಹಿಂಜರಿತದ ನಡುವೆ ದೇಶದಲ್ಲಿ ಅನೇಕ ಜನಪರ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಎಂದರು. ಲಾಕ್ಡೌನ್ ಅವಧಿಯಲ್ಲಿ 2.76 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಮೂಲಕ ಒದಗಿಸಲಾಗಿದೆ. ಆರ್ಥಿಕತೆ ಚೇತರಿಕೆಗೆ ಸರ್ಕಾರ ಆತ್ಮನಿರ್ಭರ ಭಾರತ ಪ್ಯಾಕೇಜ್ಗಳನ್ನು ಘೋಷಿಸಲಾಗಿದೆ ಎಂದರು. ಕೋವಿಡ್-19 ಸಂದಿಗ್ಧತೆಯಲ್ಲಿಯೂ ಕೇಂದ್ರ ಸರ್ಕಾರವು 40 ಲಕ್ಷ ರೈತರ ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆಯಡಿ ನೇರವಾಗಿ ಹಣ ಜಮೆ ಮಾಡಲಾಗಿದೆ. 1,80,00,000 ಜನರಿಗೆ ಉಚಿತ ಅಡುಗೆ ಅನಿಲ ಪೂರೈಸಲಾಗಿದೆ ಎಂದು ಹೇಳಿದರು. ಆರೋಗ್ಯ ಮೂಲ ಸೌಕರ್ಯದಲ್ಲಿ ಹೆಚ್ಚಿನ ಅನುದಾನ ಒದಗಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ಹೊಸದಾಗಿ ಪಿಎಂ ಆತ್ಮನಿರ್ಭರ ಭಾರತ ಸ್ವಾಸ್ಥ್ಯ ಯೋಜನೆಯನ್ನು ಆರಂಭಿಸಲಾಗುವುದು. ಅದಕ್ಕೆ ಮುಂದಿನ 6 ವರ್ಷಗಳಲ್ಲಿ 64,180 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಈ ಮಧ್ಯೆ ವಿವಿಧ ಕ್ಷೇತ್ರಗಳಿಗೆ ಆದ್ಯತೆ ನೀಡಿರುವ ವಿವರ ಇಂತಿದೆ. ಶುದ್ಧ ಕುಡಿಯುವ ನೀರು ಒದಗಿಸಲು ಜಲ್ ಜೀವನ್ ಮಿಷನ್ ಯೋಜನೆಯಡಿ 2.87 ಮನೆಗಳ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 112 ಜಿಲ್ಲೆಗಳಲ್ಲಿ ಪೌಷ್ಟಿಕ ವೃದ್ಧಿಗೆ ಯೋಜನೆ ಜಾರಿ. ಜವಳಿ ಕ್ಷೇತ್ರವನ್ನು ಉತ್ತೇಜಿಸಲು ಹೊಸದಾಗಿ 7 ಜವಳಿ ಪಾರ್ಕ್ಗಳನ್ನು ಸ್ಥಾಪಿಸಲು ಕ್ರಮ. ಉತ್ಪಾದನಾ ವಲಯಕ್ಕೆ 1.97 ಲಕ್ಷ ಕೋಟಿ ರೂಪಾಯಿ ಮೀಸಲು. ಮೂಲಸೌಕರ್ಯಕ್ಕೆ 5 ಲಕ್ಷ ಕೋಟಿ ರೂಪಾಯಿ ಅನುದಾನ. ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲಾಗಿದ್ದು, ಮುಂದಿನ 5 ವರ್ಷಗಳಲ್ಲಿ ಡಿಎಫ್ಐ ಮೂಲಕ 5 ಲಕ್ಷ ಕೋಟಿ ರೂಪಾಯಿ ವಿನಿಯೋಗ. 17,000 ಗ್ರಾಮೀಣ ಹಾಗೂ 11,000 ನಗರ ಆರೋಗ್ಯ ಕೇಂದ್ರಗಳ ಸ್ಥಾಪನೆ. ಬಂಡವಾಳ ವೆಚ್ಚ ಗಣನೀಯ ಏರಿಕೆ. ಮೇಕ್ ಇನ್ ಇಂಡಿಯಾಗೆ ಒತ್ತು ನೀಡಿ 2020-30ರ ವೇಳೆಗೆ ರಾಷ್ಟ್ರೀಯ ರೈಲ್ವೆ ಲೈನ್ ನಿರ್ಮಾಣ ಉದ್ದೇಶ. ಬ್ರಾಡ್ಗೇಜ್ ಮಾರ್ಗಗಳಲ್ಲಿ 2023ರ ವೇಳೆಗೆ ಸಂಪೂರ್ಣ ವಿದ್ಯುದೀಕರಣ. ನಗರ ಸಾರಿಗೆಗೆ 20,000 ಬಸ್ಗಳು. ಬೆಂಗಳೂರು ಮೆಟ್ರೋ 2ನೇ ಹಂತದ ಯೋಜನೆಗೆ 14,788 ಕೋಟಿ ರೂಪಾಯಿ. ಕಡಿಮೆ ವೆಚ್ಚದ ಮೆಟ್ರೋ ರೈಲು ತಂತ್ರಜ್ಞಾನ ಬಳಕೆ. 27 ನಗರಗಳಲ್ಲಿ 1,016 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಮಾರ್ಗ ನಿರ್ಮಾಣ ಗುರಿ. ಪಿಪಿಪಿ ಮೂಲಕ ರೈಲ್ವೆ ನಿಲ್ದಾಣಗಳಿಗೆ ಬಸ್ ಸೇವೆ ಯೋಜನೆ. ಭಾರತ್ ಮಾಲಾ ಯೋಜನೆಯಡಿ ಈಗಾಗಲೇ 13,000 ಕಿಲೋಮೀಟರ್ ರಸ್ತೆ ನಿರ್ಮಾಣ ಪ್ರಗತಿಯಲ್ಲಿ. ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಹೆಚ್ಚುವರಿ 8,500 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ. 6 ವರ್ಷಗಳಲ್ಲಿ ವಿದ್ಯುತ್ ವಲಯದಲ್ಲಿ ಸುಧಾರಣೆ. 2.8 ಕೋಟಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ. ಮುಂದಿನ 5 ವರ್ಷಗಳಲ್ಲಿ ವಿದ್ಯುತ್ ವಲಯಕ್ಕೆ 3 ಲಕ್ಷ ಕೋಟಿ ರೂಪಾಯಿ. 1,000 ಹೊಸ ಅಡುಗೆ ಅನಿಲ ಏಜೆನ್ಸಿಗಳಿಗೆ ಅನುಮತಿ ನೀಡಲಾಗುವುದು. ಖಾಸಗಿ ಸಹಭಾಗಿತ್ವದಲ್ಲಿ ಬಂದರುಗಳ ನಿರ್ವಹಣೆ. ಮುಂದಿನ 3 ವರ್ಷಗಳಲ್ಲಿ 100 ಜಿಲ್ಲೆಗಳಲ್ಲಿ ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ. ವಿಮಾ ಕಂಪನಿಗಳಲ್ಲಿ ವಿದೇಶಿ ಬಂಡವಾಳ 74% ಹೆಚ್ಚಳ. ಸಾರ್ವಜನಿಕ ವಲಯ ಉದ್ದಿಮೆಗಳ ಸಬಲೀಕರಣಕ್ಕೆ ಒತ್ತು. ನವೀಕರಿಸಬಹುದಾದ ಇಂಧನ ವಲಯಕ್ಕೆ 1.5 ಸಾವಿರ ಕೋಟಿ ರೂಪಾಯಿ. ಸೌರ ವಿದ್ಯುತ್ ವಲಯಕ್ಕೆ 1,000 ಕೋಟಿ ರೂಪಾಯಿ. ಬ್ಯಾಂಕ್ಗಳ ಬಂಡವಾಳ ಮರುಪೂರಣಕ್ಕೆ 20,000 ಕೋಟಿ ರೂಪಾಯಿ. ರೈಲ್ವೆಗೆ 1,10,55 ಕೋಟಿ ರೂಪಾಯಿ. ಈ ಪೈಕಿ 1,07,100 ಕೋಟಿ ಬಂಡವಾಳ ವೆಚ್ಚ. ಎಲ್ಐಸಿಯ ಷೇರುಗಳು ಷೇರು ಮಾರುಕಟ್ಟೆಯಲ್ಲಿ ಬಿಡುಗಡೆ. that feels the light and sings when the dawn is still dark.
Faith is the bird that ಮುಂಬರುವ ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ರೂಪದಲ್ಲಿ ನಡೆಸಲಾಗುವುದು ಮತ್ತು ಅದಕ್ಕಾಗಿ 3,700 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದರು. ಬಜೆಟ್ ಘೋಷಣೆಯಲ್ಲಿ ಈ ಅಂಶಗಳನ್ನು ಪ್ರಸ್ತಾಪಿಸಿದ ಅವರು ಜಲ್ ಜೀವನ್ ಮಿಷನ್ಗೆ ಮುಂದಿನ 5 ವರ್ಷಗಳಲ್ಲಿ 2.87 ಲಕ್ಷ ಕೋಟಿ ರೂಪಾಯಿ ಮೀಸಲು, ಪಿಎಲ್ಐ ಯೋಜನೆಯ ಜೊತೆಗೆ ಬೃಹತ್ ಹೂಡಿಕೆ, ಜವಳಿ ಪಾರ್ಕ್ಗಳ ಸ್ಥಾಪನೆಗೆ ಒತ್ತು, ರಾಷ್ಟ್ರ ಮೊದಲು ಮಿಷನ್ ಬಲವರ್ಧನೆ, ರೈತರ ಆದಾಯ ವೃದ್ಧಿ, ಬಲಿಷ್ಠ ಮೂಲಸೌಕರ್ಯ, ಮಹಿಳಾ ಸಬಲೀಕರಣಕ್ಕೆ ಒತ್ತು, ದೇಶಾದ್ಯಂತ ಸಾರ್ವಜನಿಕ ಬಸ್ ಸಾರಿಗೆ ವ್ಯವಸ್ಥೆ ಬಲವರ್ಧನೆಗೆ 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಯೋಜನೆ, ಮುಂದಿನ ಹಣಕಾಸು ವರ್ಷದಲ್ಲಿ 5.54 ಲಕ್ಷ ಕೋಟಿ ವಿತ್ತೀಯ ಹೆಚ್ಚಳ ಉದ್ದೇಶ, ಮಾರ್ಚ್ 2022ರ ವೇಳೆಗೆ 8,500 ಕಿಲೋಮೀಟರ್ ಹೆದ್ದಾರಿ ಮೂಲಸೌಕರ್ಯ ಅಭಿವೃದ್ಧಿ, ಶುದ್ಧ ಇಂಧನ ಉತ್ಪಾದನೆಗೆ ಹೈಡ್ರೋಜನ್ ಎನರ್ಜಿ ಮಿಷನ್ 2020-21 ಆರಂಭ, 3.3 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 13,000 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ, ಭಾರತ್ ಮಾಲಾ ಯೋಜನೆಯಲ್ಲಿ 3,800 ಕಿಲೋಮೀಟರ್ ನಿರ್ಮಾಣ. ಇಂಧನ ಕ್ಷೇತ್ರದಲ್ಲಿ ಕಳೆದ 6 ವರ್ಷಗಳಲ್ಲಿ ಹಲವು ಸುಧಾರಣೆ, ಹೊಸದಾಗಿ 138 ಗಿಗಾವ್ಯಾಟ್ ಸಾಮರ್ಥ್ಯ ಸೇರ್ಪಡೆ, ಸೌರಶಕ್ತಿ ವಲಯಕ್ಕೆ 1,000 ಕೋಟಿ ರೂಪಾಯಿ, 1,000 ಹೊಸ ಗ್ಯಾಸ್ ಏಜೆನ್ಸಿಗಳಿಗೆ ಅವಕಾಶ, ವಿಮಾ ಕಾಯ್ದೆಗೆ ತಿದ್ದುಪಡಿ, ವಿಮಾ ಕ್ಷೇತ್ರದಲ್ಲಿ ಎಫ್ಡಿಐ ಶೇಕಡಾ 49ರಿಂದ 74ಕ್ಕೆ ಏರಿಕೆ, ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಹೆಚ್ಚುವರಿಯಾಗಿ 20,000 ಕೋಟಿ ರೂಪಾಯಿ ನಗದು ನೆರವು, ಪಿಪಿಎ ಮಾದರಿಯಲ್ಲಿ 7 ಬಂದರು ಅಭಿವೃದ್ಧಿ ಯೋಜನೆ, ವಾಯು ಮಾಲಿನ್ಯ ತಡೆಗೆ 42 ನಗರ ಕೇಂದ್ರಗಳಲ್ಲಿ 2,217 ಕೋಟಿ ರೂಪಾಯಿ ವೆಚ್ಚದ ಯೋಜನೆ, 2023ರ ವೇಳೆಗೆ ಎಲ್ಲಾ ಬ್ರಾಡ್ಗೇಜ್ ರೈಲು ಮಾರ್ಗಗಳು ಶೇಕಡಾ 100ರಷ್ಟು ವಿದ್ಯುದೀಕರಣ, ನಗರ ಸ್ವಚ್ಛ ಭಾರತ ಮಿಷನ್ 2.0 ಜಾರಿ, ಅದಕ್ಕೆ 5 ವರ್ಷಗಳಲ್ಲಿ 1,41,678 ಕೋಟಿ ರೂಪಾಯಿ ವ್ಯಯ, 100 ಸೈನಿಕ ಶಾಲೆಗಳ ಆರಂಭ, ಲೇಹ್ನಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆ, ದೇಶಾದ್ಯಂತ ಒಂದು ದೇಶ ಒಂದು ಪಡಿತರ ಕಾರ್ಡ್ ಯೋಜನೆ ಜಾರಿ, ಭಾರತೀಯ ಹಡಗು ನಿರ್ಮಾಣ ಕಂಪನಿಗಳಿಗೆ ಸಬ್ಸಿಡಿ, ಸಂಶೋಧನಾ ಕ್ಷೇತ್ರಕ್ಕೆ 50,000 ಕೋಟಿ ರೂಪಾಯಿ, ಪ್ರಮುಖ ಮೀನುಗಾರಿಕೆ ಬಂದರುಗಳ ಅಭಿವೃದ್ಧಿ, ರಸ್ತೆ ಸಾರಿಗೆ ಸಚಿವಾಲಯಕ್ಕೆ 1,18,000 ಕೋಟಿ ರೂಪಾಯಿ, ಹಳೆಯ ವಾಹನಗಳ ನಿಷೇಧಕ್ಕೆ ಸ್ವಯಂ ವಾಹನ ನಿಷೇಧ ನೀತಿ ಜಾರಿ, ಮುಂದಿನ ವರ್ಷ ಎಲ್ಐಸಿಯ ಐಪಿಒ ಬಿಡುಗಡೆ, ಭಾರತೀಯ ಆಹಾರ ನಿಗಮಕ್ಕೆ ಸಬ್ಸಿಡಿ ನೀಡದಿರಲು ನಿರ್ಧಾರ, ಜನರಿಂದ ಆದಾಯದ ವಿವರ ಸಲ್ಲಿಕೆ, 75 ವರ್ಷ ಮೇಲ್ಪಟ್ಟವರು ಆದಾಯ ತೆರಿಗೆ ಕಟ್ಟುವುದರಿಂದ ವಿನಾಯಿತಿ, ಕಳೆದ ಕೆಲ ತಿಂಗಳಲ್ಲಿ ದಾಖಲೆಯ ಜಿಎಸ್ಟಿ ಸಂಗ್ರಹ, ಬಂಡವಾಳ ವೆಚ್ಚಕ್ಕೆ 5.54 ಲಕ್ಷ ಕೋಟಿ ರೂಪಾಯಿ, ವಸತಿಗೆ ಸರ್ಕಾರದ ಪ್ರಮುಖ ಆದ್ಯತೆ, ಅಗ್ಗದ ಗೃಹ ಸಾಲ ನೀಡಲು ಸರ್ಕಾರ ನಿರ್ಧಾರ, ಪಿಂಚಣಿಗೆ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ, 1.5 ಲಕ್ಷದವರೆಗೆ ಬಡ್ಡಿ ಮೇಲಿನ ತೆರಿಗೆ ವಿನಾಯಿತಿ, ನವೋದ್ಯಮಗಳಿಗೆ ಮುಂದಿನ ವರ್ಷದ ಮಾರ್ಚ್ವರೆಗೆ ತೆರಿಗೆ ಕಟ್ಟುವುದಕ್ಕೆ ವಿನಾಯಿತಿ, ಸಣ್ಣ ತೆರಿಗೆದಾರರ ವಿವಾದಗಳ ಪರಿಹಾರಕ್ಕೆ ವಿವಾದ ನಿರ್ಣಯ ಸಮಿತಿ ರಚನೆ, ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಮೂಲಕ ಮುಂದಿನ ಜನಗಣತಿ, ಜನಗಣತಿಗೆ ಈ ವರ್ಷ 3,768 ಕೋಟಿ ರೂಪಾಯಿ. adopt an intensified strategy to improve nutritional outcomes across 112 aspirational districts. Universal coverage of water supply. The World Health Organization has repeatedly stressed the importance of clean water, sanitation and clean environment as a prerequisite to achieving universal health. The Jal Jeevan Mission Urban will be launched. It aims at universal water supply in all 4,378 urban local bodies with ಆರ್ಥಿಕ ಬೆಳವಣಿಗೆಗಾಗಿ ಈ ಬಾರಿಯ ಬಜೆಟ್ನಲ್ಲಿ 6 ಪ್ರಮುಖ ಆಧಾರ ಸ್ತಂಭಗಳನ್ನು ಗುರುತಿಸಲಾಗಿದ್ದು ಅವುಗಳ ಬಲವರ್ಧನೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. 6 ಪ್ರಮುಖ ಅಂಶಗಳು ಇಂತಿವೆ: ಆರೋಗ್ಯ ಮತ್ತು ಯೋಗಕ್ಷೇಮ, ಭೌತಿಕ ಮತ್ತು ಹಣಕಾಸು ಬಂಡವಾಳ ಹಾಗೂ ಮೂಲಸೌಕರ್ಯ,
ಆಶೋತ್ತರ ಭಾರತದ ಸಮಗ್ರ ಅಭಿವೃದ್ಧಿ, ಮಾನವ ಸಂಪನ್ಮೂಲ ಮತ್ತು ಪುನರುಜ್ಜೀವನ, ಆವಿಷ್ಕಾರ, ಸಂಶೋಧನೆ ಮತ್ತು ಅಭಿವೃದ್ಧಿ, ಕನಿಷ್ಠ ಸರ್ಕಾರ, ಗರಿಷ್ಠ ಆಡಳಿತ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ರಾಷ್ಟ್ರ ಮೊದಲು ಎನ್ನುವ ಸಂಕಲ್ಪದೊಂದಿಗೆ 8 ಪ್ರಮುಖ ಅಂಶಗಳಿಗೆ ಒತ್ತು ನೀಡಲಾಗಿದ್ದು, ವಿವಿಧ ಕ್ಷೇತ್ರಗಳ ಬಲವರ್ಧನೆಗೆ ಆದ್ಯತೆ ನೀಡಲಾಗಿದೆ. ರೈತರ ಆದಾಯ ದ್ವಿಗುಣಗೊಳಿಸುವುದು ಸೇರಿದಂತೆ ಬಲಿಷ್ಠ ಮೂಲಸೌಕರ್ಯ, ಆರೋಗ್ಯ ಭಾರತ ನಿರ್ಮಾಣ, ಉತ್ತಮ ಆಡಳಿತ, ಯುವಜನರಿಗೆ ಹೆಚ್ಚಿನ ಅವಕಾಶ ಒದಗಿಸಲು ಆದ್ಯತೆ, ಸರ್ವರಿಗೂ ಶಿಕ್ಷಣ, ಮಹಿಳಾ ಸಬಲೀಕರಣ, ಸಮಗ್ರ ಅಭಿವೃದ್ಧಿ ಅಂಶಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 2020-21ನೇ ಸಾಲಿನ ವಿತ್ತೀಯ ಕೊರತೆ ಜಿಡಿಪಿಯ ಶೇಕಡಾ 9.5ರಷ್ಟು ಅಂದಾಜಿಸಲಾಗಿದ್ದು, 2021-22ನೇ ಸಾಲಿನಲ್ಲಿ ವಿತ್ತೀಯ ಕೊರತೆ 6.8ರಷ್ಟು ಅಂದಾಜು ಮಾಡಲಾಗಿದೆ ಎಂದು ತಿಳಿಸಿದರು. ಕೃಷಿ ಕ್ಷೇತ್ರದ ಬಲವರ್ಧನೆಗೆ ಒತ್ತು ನೀಡಲಾಗಿದ್ದು, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಖರೀದಿ ಮುಂದುವರೆಸಲಾಗುವುದು ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಸಂದರ್ಭದಲ್ಲಿ ತಿಳಿಸಿದರು. ಉಳಿದಂತೆ ರೈತರ ಆದಾಯ ದ್ವಿಗುಣಗೊಳಿಸಲು ಕ್ರಮ, ಧಾನ್ಯಗಳ ಖರೀದಿಗೆ 10,800 ಕೋಟಿ ರೂಪಾಯಿ, ಭತ್ತ ಖರೀದಿಗೆ 1,72,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಮೀಸಲು, ಪಶುಸಂಗೋಪನೆ, ಮೀನುಗಾರಿಕೆಗೆ 40,000 ಕೋಟಿ ರೂಪಾಯಿ, ಕೃಷಿ ಸಾಲಕ್ಕೆ 16.5 ಲಕ್ಷ ಕೋಟಿ ರೂಪಾಯಿ, ಗ್ರೀನ್ಸ್ ಯೋಜನೆಯಡಿ ಬಹುಬೇಗ ಹಾಳಾಗುವ 22 ತರಕಾರಿಗಳ ಉತ್ಪನ್ನಗಳಿಗೆ ಶೀತಲೀಕರಣ ವ್ಯವಸ್ಥೆ, ಸಹಕಾರಿ ವ್ಯವಸ್ಥೆಯಲ್ಲಿ ವ್ಯಾಪಾರ ಸುಗಮಗೊಳಿಸಲು ಕ್ರಮ, ಗೋಧಿ ಬೆಳೆಗಾರರಿಗೆ 2020-21ನೇ ಸಾಲಿನಲ್ಲಿ 75,060 ಕೋಟಿ ರೂಪಾಯಿ ನೀಡಿಕೆ, ಹೊಸದಾಗಿ 1,000 ಇ ಮಂಡಿಗಳ ಪ್ರಾರಂಭಕ್ಕೆ ಕ್ರಮ, 5 ಪ್ರಮುಖ ಮೀನುಗಾರಿಕೆ ತಾಣಗಳ ಅಭಿವೃದ್ಧಿ, ಕೃಷಿ ಮೂಲಸೌಕರ್ಯ ನಿಧಿ 40,000 ಕೋಟಿ ರೂಪಾಯಿಗೆ ಹೆಚ್ಚಳ, ಸೂಕ್ಷ್ಮ ನೀರಾವರಿ ನಿಧಿಗೆ 10,000 ಕೋಟಿ ರೂಪಾಯಿ ವೆಚ್ಚ. In 2013-14 was 33,874 crores. In 2019-20, it was 62,802 crores. And even better, Honorable Speaker, in 2020-2021, this amount paid to farmers was 75,060 crores. The number of wheat growing farmers that were benefited increased in 2020-21 to 43.36 lakhs compared to 35.57 lakhs in 2019-20. That much of an increase within 1 year. In 2020-21, this is further estimated, and I'm saying this is further estimated because the procurement is ongoing, and therefore I can't give you the final figure. This is further estimated to increase to 1,72,752 crores. The number of farmers benefited increased from 1.24 crores in 2019-20 to 1.54 crores in 2020-21. In the same way, Honorable Speaker, sir, in the case of pulses, the amount paid in 2013-14 was 236 crores. In 2019-20, this was increased to 8,285 crores. Now in 2021, it is at 10,530 crores. 2021-22ನೇ ಸಾಲಿನ ಆರೋಗ್ಯ ಕ್ಷೇತ್ರದ ಉನ್ನತೀಕರಣಕ್ಕೆ ಆದ್ಯತೆ ನೀಡಲಾಗಿದ್ದು, ಪ್ರಮುಖ ಅಂಶಗಳು ಇಂತಿವೆ. ಕೋವಿಡ್-19 ಲಸಿಕೆಗೆ ಸರ್ಕಾರದಿಂದ 35,400 ಕೋಟಿ ರೂಪಾಯಿ ನಿಗದಿ, ಪೋಷಣ್ ಅಭಿಯಾನಕ್ಕೆ ಒತ್ತು, ದೇಶದಲ್ಲಿ ಪೌಷ್ಟಿಕಾಂಶ ಬಲವರ್ಧನೆಗೆ ಮಿಷನ್ ಪೋಷಣ್ 2.0 ಆರಂಭ, ಪೌಷ್ಟಿಕಾಂಶ ಬಲವರ್ಧನೆಗೆ ಹೆಚ್ಚಿನ ಆದ್ಯತೆ, ಸಾಂಸ್ಥಿಕ ಬದಲಾವಣೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬಜೆಟ್ ವೆಚ್ಚ ಹೆಚ್ಚಳ, 1.4 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಸ್ವಚ್ಛ ಭಾರತ ಯೋಜನೆ ಅನುಷ್ಠಾನ,
ಆರೋಗ್ಯ ಭಾರತ ನಿರ್ಮಾಣ, ಉತ್ತಮ ಆಡಳಿತ, ಸರ್ವರಿಗೂ ಶಿಕ್ಷಣ, ಸಮಗ್ರ ಅಭಿವೃದ್ಧಿಗೆ ಆದ್ಯತೆ. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ವೃದ್ಧಿಗೆ ಹೆಚ್ಚಿನ ಬಂಡವಾಳ ಹೂಡಿಕೆ. ಮುನ್ನೆಚ್ಚರಿಕೆ ಆರೋಗ್ಯ, ಆರೈಕೆ ಆರೋಗ್ಯ ಹಾಗೂ ಯೋಗಕ್ಷೇಮ ಈ 3 ಅಂಶಗಳ ಬಲವರ್ಧನೆ. ಹೊಸದಾಗಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಭಾರತ ಯೋಜನೆ ಆರಂಭ. 6 ವರ್ಷಗಳಲ್ಲಿ 64,180 ಕೋಟಿ ರೂಪಾಯಿ ವೆಚ್ಚ. ಆರೋಗ್ಯ ರಕ್ಷಣಾ ಬಲವರ್ಧನೆಗೆ ಸಾಮರ್ಥ್ಯ ವೃದ್ಧಿ. Of 2,217 crores of rupees for 42 urban centers with a million plus population in this budget. I propose to amend the Insurance Act 1938 to increase the permissible FDI limit from 49% to 74% in insurance companies and allow foreign ownership and control with safeguards. Under the new structure, the majority of directors on the board and key management persons would be ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಪ್ರಾಥಮಿಕ ಹಾಗೂ ಮಾಧ್ಯಮ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಈ ಮಧ್ಯೆ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ವಿವಿಧ ಯೋಜನೆಗಳ ರೂಪುರೇಷೆಗಳು ಇಂತಿವೆ. ಉನ್ನತ ಶಿಕ್ಷಣಕ್ಕೆ ಉತ್ತೇಜನ ನೀಡಲು ಹೊಸ ಸಂಸ್ಥೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿ 15,000 ಶಾಲೆಗಳ ಅಭಿವೃದ್ಧಿ. ಲೇಹ್ನಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಸ್ಥಾಪಿಸುವ ಉದ್ದೇಶ. ಉನ್ನತ ಶಿಕ್ಷಣ ಆಯೋಗ ಸ್ಥಾಪನೆ. ವೈರಾಣು ಶಾಸ್ತ್ರದ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯೋಜನೆ ಪುನಾರಚನೆ. 2016, we had launched the National Apprenticeship Promotion Scheme. The government proposes to amend the Apprenticeship Act with a view to further enhancing apprenticeship opportunities for our youth. We will realign the existing scheme of National Apprenticeship Training Scheme for providing post-education apprenticeship training of graduates and diploma holders in engineering. Over 3,000 crores will be provided for this purpose. An initiative is underway, Honorable Speaker, in partnership with the United Arab Emirates to benchmark skill qualifications, assessment and certification, accompanied by the deployment of certified workforce. We also have a collaborative inter-training program between India and Japan to facilitate transfer of Japanese industrial and vocational skills, techniques and knowledge. We will take forward this initiative with many more countries. ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿಂದು ಮಂಡಿಸಿದ ಕೇಂದ್ರ ಬಜೆಟ್ನಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರಾಷ್ಟಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಹೇಳಿಕೆಗಳು, ಆಸ್ಟ್ರೇಲಿಯಾದಲ್ಲಿ ಭಾರತ ಕ್ರಿಕೆಟ್ ತಂಡದ ಯಶಸ್ಸು ಮತ್ತು ತಿರುವಳ್ಳುವರ್ ಹೇಳಿಕೆಗಳ ಪ್ರಸ್ತಾವನೆಯನ್ನು ಮಾಡಿದರು. ಫೇತ್ ಇಸ್ ದ ಬರ್ಡ್ ದಟ್ ಫೀಲ್ಸ್ ದ ಲೈಟ್ ಅಂಡ್ ಸಿಂಗ್ಸ್ ವೆನ್ ದ ಡಾನ್ ಈಸ್ ಸ್ಟಿಲ್ ಡಾರ್ಕ್. ಅಂದರೆ ಭರವಸೆಯ ಬೆಳಕನ್ನು ಅನುಭವಿಸುವ ಹಕ್ಕಿ ಮುಂಜಾನೆ ಇನ್ನೂ ಕತ್ತಲು ಇರುವಾಗಲೇ ಕಲರವ ಮಾಡುತ್ತದೆ ಎಂದು ಹೇಳಿದ ಅವರ ಭಾರತ ಭರವಸೆಯ ನೆಲ ಕೋವಿಡ್ ನಂತರದ ವಿಶ್ವದಲ್ಲಿ ಉತ್ತಮ ಸ್ಥಿತಿಯಲ್ಲಿದೆ ಎಂದು ಸಮರ್ಥನೆ ನೀಡಿದರು. That we as cricket loving nation felt after the team India's recent spectacular success. ಇತ್ತೀಚೆಗೆ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿದ್ದ ಭಾರತೀಯ ಕ್ರಿಕೆಟ್ ತಂಡ ಅತ್ಯದ್ಭುತ ಯಶಸ್ಸು ಸಾಧಿಸಿದ್ದನ್ನು ಸ್ಮರಿಸಿದ ಅವರು, ನಮ್ಮ ಯುವಕರಲ್ಲಿ ಅಗಾಧವಾದ ಶಕ್ತಿ ಇದೆ, ಅವರು ಅದನ್ನು ವಿನಿಯೋಗಿಸಿ ಯಶಸ್ಸು ಸಾಧಿಸುತ್ತಾರೆ ಎಂಬುದನ್ನು ಇದು ನಮಗೆ ಮನವರಿಕೆ ಮಾಡುತ್ತದೆ ಎಂದರು. ಭಾರತದಲ್ಲಿ ಈಗ ಕಾಣುತ್ತಿರುವ ಆರ್ಥಿಕ ಚೇತರಿಕೆಗೆ ವಿಶ್ವದಲ್ಲೇ ಪ್ರತಿ 10 ಲಕ್ಷಕ್ಕೆ 112 ಮರಣ ದರ ಮತ್ತು ಪ್ರತಿ 10 ಲಕ್ಷಕ್ಕೆ 130 ಸಕ್ರಿಯ ಕೋವಿಡ್ ಪ್ರಕರಣಗಳು ಬುನಾದಿ ಹಾಕಿವೆ. ಈ ಬಜೆಟ್ ಈ ದಶಕದ ಪ್ರಥಮ ಬಜೆಟ್ ಆಗಿದೆ ಮತ್ತು ಇದು ಎಲ್ಲಾ ಸಂಸದರ ಬೆಂಬಲದಿಂದ ಪ್ರಪ್ರಥಮ ಡಿಜಿಟಲ್ ಬಜೆಟ್ ಸಹ ಆಗಿದೆ ಎಂದರು. ತಿರುವಳ್ಳುವರ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿದ ಅವರು, ಯಾರು ಆಸ್ತಿಯನ್ನು ಸೃಷ್ಟಿಸಿ, ರೂಪಿಸಿ, ಅದನ್ನು ರಕ್ಷಿಸಿ ಉತ್ತಮ ಕಾರ್ಯಕ್ಕೆ ವಿನಿಯೋಗಿಸುತ್ತಾನೋ ಆತನೇ ದೊರೆ ಅಥವಾ ರಾಜಾಡಳಿತಗಾರ ಎಂದ ಅವರು, ಆ ನಿಟ್ಟಿನಲ್ಲಿ ಸರ್ಕಾರ ನೇರ ತೆರಿಗೆಯಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿದೆ ಎಂದು ಹೇಳಿದರು.
ಸಾಮಾನ್ಯವಾಗಿ ಫೆಬ್ರವರಿ 28ರಂದು ಮಂಡನೆಯಾಗುತ್ತಿದ್ದ ಕೇಂದ್ರ ಬಜೆಟ್ ಅನ್ನು ಫೆಬ್ರವರಿ 1ರಂದು ಮಂಡಿಸುವ ಮತ್ತು ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನಲ್ಲಿ ವಿಲೀನ ಮಾಡಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ಬಾರಿಯ ಬಜೆಟ್ ಅನ್ನು ಡಿಜಿಟಲ್ ಸ್ವರೂಪದಲ್ಲಿ ಮಂಡಿಸುವ ಮೂಲಕ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಕಾಗದ ರಹಿತವಾಗಿ ಡಿಜಿಟಲ್ ಸ್ವರೂಪದಲ್ಲಿ 2021-22ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದು ಈ ಬಾರಿಯ ವಿಶೇಷವಾಗಿತ್ತು. ಇಂದು ಸಂಸತ್ತಿನಲ್ಲಿ ಮಂಡಿಸಲಾದ ಆಯವ್ಯಯದ ಪ್ರತಿಗಳು ಯೂನಿಯನ್ ಬಜೆಟ್ ಮೊಬೈಲ್ ಆಪ್ನಲ್ಲಿ ಲಭ್ಯವಿದೆ. ಈ ಆಪ್ ಅನ್ನು ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಎನ್ಐಸಿ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಪಡಿಸಿದೆ. ಇನ್ನು www.indiabudget.gov.in ಅಂತರ್ಜಾಲ ತಾಣದಲ್ಲೂ ಕೇಂದ್ರ ಬಜೆಟ್ ಸಾರ್ವಜನಿಕರಿಗೆ ಲಭ್ಯವಿದ್ದು, ಇದರಲ್ಲಿ ಆರ್ಥಿಕ ಸಮೀಕ್ಷೆ, ಬಜೆಟ್ ಭಾಷಣಗಳು ಮತ್ತು 1998-99ನೇ ಸಾಲಿನ ಬಜೆಟ್ನಿಂದ ಹಿಡಿದು ಇಂದಿನವರೆಗಿನ ಬಜೆಟ್ಗೆ ಸಂಬಂಧಿಸಿದ ಮಾಹಿತಿ ಓದಲು, ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. And the Haridwar Mahakumbh. ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಆದಾಯ ಸಂಗ್ರಹದಲ್ಲಿ ದಾಖಲೆ ಮಾಡಲಾಗಿದ್ದು 2021ರ ಜನವರಿ 31ಕ್ಕೆ 1,19,847 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಲಾಗಿದೆ. 21,923 ಕೋಟಿ ರೂಪಾಯಿ ಸಿಜಿಎಸ್ಟಿ, 29,014 ಕೋಟಿ ಎಸ್ಜಿಎಸ್ಟಿ, 60,923 ಕೋಟಿ ರೂಪಾಯಿ ಐಜಿಎಸ್ಟಿ ಹಾಗೂ 8,622 ಕೋಟಿ ರೂಪಾಯಿ ಸೆಸ್ ರೂಪದಲ್ಲಿ ಸಂಗ್ರಹಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ 2021ರ ಜನವರಿ 31ರವರೆಗೆ 90 ಲಕ್ಷ ಜಿಎಸ್ಟಿಆರ್ 3ಬಿ ಸಲ್ಲಿಕೆಯಾಗಿದೆ. ಕಳೆದ 5 ತಿಂಗಳಿನಿಂದ ಜಿಎಸ್ಟಿ ಆದಾಯ ಸಂಗ್ರಹ ಏರಿಕೆಯಾಗುತ್ತಿದ್ದು 2021ರ ಜನವರಿ ತಿಂಗಳಿಗೂ ಹಿಂದಿನ ಅವಧಿಗೆ ಹೋಲಿಸಿದರೆ ತೆರಿಗೆ ಸಂಗ್ರಹದಲ್ಲಿ ಶೇಕಡಾ 8ರಷ್ಟು ಹೆಚ್ಚಾಗಿದೆ. ಸರಕು ಆಮದು ವಲಯಗಳಲ್ಲಿ ಶೇಕಡಾ 16 ಮತ್ತು ದೇಶೀಯ ವಹಿವಾಟಿನಲ್ಲಿ ಶೇಕಡಾ 6ರಷ್ಟು ಬೆಳವಣಿಗೆಯಾಗಿದೆ. ಜಿಎಸ್ಟಿ ಜಾರಿಗೆ ಬಂದ ನಂತರ ಜನವರಿಯಲ್ಲಿ ಅತ್ಯಧಿಕ ಪ್ರಮಾಣದ ಆದಾಯ ಹರಿದು ಬಂದಿದೆ. ಈ ಬೆಳವಣಿಗೆಯನ್ನು ಗಮನಿಸಿದರೆ ಕೋವಿಡ್ ಸಾಂಕ್ರಾಮಿಕದ ನಂತರ ಆರ್ಥಿಕ ಪರಿಸ್ಥಿತಿ ಚೇತರಿಕೆಯಾಗುತ್ತಿರುವ ಸಂಕೇತ ಕಂಡುಬಂದಿದೆ. ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ರಸ್ತೆಯನ್ನು 20 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದರು. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿಂದು ಶಾಸಕ ಸಿಎಂ ನಿಂಬಣ್ಣನವರ ಪ್ರಶ್ನೆಗೆ ಉತ್ತರಿಸಿದರು. ಅದನ್ನು ಈಗಾಗಲೇ SHDPನಲ್ಲಿ 16.66 ಕಿಲೋಮೀಟರ್ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ನಾವು ಕೈಗೆತ್ತಿಕೊಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಬೇಡಿಕೆಯನ್ನು ಅವ್ರು ಇಟ್ಟಿದ್ದಾರೆ. 7 ಮೀಟರ್ ಆಗಬೇಕು ಅಂಥೇಳಿ 5.5 ಮೀಟರ್ ಇದ್ದದನ್ನು 7.7 ಮೀಟರ್ಗೆ ವಿಸ್ತರಿಸಲಿಕ್ಕೆ ಅದನ್ನು ಕೂಡ ಮುಂದಿನ ನಿರ್ಮಾಣಗಳಲ್ಲಿ ಖಂಡಿತವಾಗಿ ಮಾಡಿಕೊಡ್ತೀವಿ. ಅದು ಹೈವೇ ಕೃಷಿ ಕಾರ್ಯಕ್ರಮಗಳು ನಿಂತಿದ್ದಾವೆ ಅಂತ ಸಾರಾಸಗಟಾಗಿ ಯಾವ ಕಾರ್ಯಕ್ರಮಗಳನ್ನು ಕೂಡ ನಿಲ್ಲಿಸಿಲ್ಲ. ಬಂದಿದ್ರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನರೇಂದ್ರ ಅವರು ಕೇಳಿದ ಹಾಗೆ ಕಣಗಳನ್ನ ಮಾಡಲಿಕ್ಕೆ ಆದರೆ NREGಯಲ್ಲಿ ಸಾಮೂಹಿಕ ಕಣಗಳನ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದರಲ್ಲಿ ರೈತರು ಮಾಡ್ಕೋಬಹುದು. ಮತ್ತು ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ನಿಂತಿಲ್ಲ. ಎಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಈಗ 2ನೇ ಕಂತು SMAML ಅದಾಗಿದೆ. ಮತ್ತು ಕೃಷಿ ಯಾಂತ್ರೀಕರಣದಲ್ಲಿ ಯೋಜನೆ ಪ್ರತಿ ವಿದ್ಯಾರ್ಥಿಗೆ 1.5 ಕೃಷಿ ಸಚಿವ ಬಿಸಿ ಪಾಟೀಲ್ ಕೊರೋನಾ ಆರ್ಥಿಕ ಸಂಕಷ್ಟದಿಂದಾಗಿ ಕೃಷಿ ಇಲಾಖೆಯ ಯೋಜನೆಗಳಲ್ಲಿ ಹೆಚ್ಚು ಫಲಾನುಭವಿಗಳನ್ನು ಗುರುತಿಸಲು ಸಾಧ್ಯವಾಗಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಫಲಾನುಭವಿಗಳ ಆಯ್ಕೆಗೆ ಗಮನ ಹರಿಸಲಾಗುವುದು ಎಂದು ಹೇಳಿದರು. ಅವರು ಶಾಸಕ ಟಿ ವೆಂಕಟರಾಮಯ್ಯ ಪ್ರಶ್ನೆಗೆ ಉತ್ತರಿಸಿದರು. ಮುಜರಾಯಿ ಹಾಗೂ ಹಿಂದುಳಿದ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸುವುದು, ಖಾಸಗಿ ವಿದ್ಯಾರ್ಥಿ ನಿಲಯಗಳನ್ನು ಸರ್ಕಾರಿ ನಿಲಯಗಳಾಗಿ ಪರಿವರ್ತಿಸುವುದು, ವೈಜ್ಞಾನಿಕತೆ ಮತ್ತು ಬೇಡಿಕೆಗೆ ತಕ್ಕಂತೆ ವಿದ್ಯಾರ್ಥಿ ಕಟ್ಟಡಗಳನ್ನು ಕಟ್ಟಲು ಸರ್ಕಾರ ಕ್ರಮ ಕೈಗೊಳ್ಳುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಮೀನುಗಾರಿಕೆ ಸಚಿವ ಎಸ್ ಅಂಗಾರ, ಮೀನುಗಾರಿಕೆ ವಲಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಮೀನುಗಾರಿಕೆ ಕಾಲೇಜುಗಳಲ್ಲಿ ಸೀಟು ಹೆಚ್ಚಳ ಹಾಗೂ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದರು. ಕೂಲಿ ಕಾರ್ಮಿಕರ ಸಮಸ್ಯೆ ಅಂತೇಳಿ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕೋಸ್ಕರ ನಾನು ಸಂಬಂಧಪಟ್ಟ ನಡವಳಿಯವರು ಮತ್ತು
ಈಗ ವಿಧಾನಸಭೆಯಿಂದ ನೇರ ಪ್ರಸಾರ. ಮಾನ್ಯ ಅಧ್ಯಕ್ಷರೇ, ಜಿಲ್ಲಾ ಅಧಿಕಾರಿಗಳು, ಜಿಲ್ಲೆಯ ಆಡಳಿತ, ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರ ಗಮನಕ್ಕೆ ಬಂದಿದೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಜನರುಗಳು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ಅದಲ್ಲದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ DCF ಅದರದ್ದೊಂದು ಕಾಪಿ ಸಿಕ್ಕಿದೆ ನನಗೆ. ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆದಿದ್ದಾರೆ. ಅದು ಯಾವತ್ತು? 6/1/2021. 6/1/2021. So Jilladhikari is aware of the facts that illegal mining is going on in the district. 6/1/2021 ದಿ DCF ಶಿವಮೊಗ್ಗ ವಿಭಾಗ ಅವ್ರು ಸೈನ್ ಮಾಡಿರ್ತಕ್ಕಂಥ ಲೆಟರ್ ಇದು. He has written a letter to the DC wherein he has stated ಕಲ್ಲಂಗೂರು, ಗೆಜ್ಜೇನಹಳ್ಳಿ, ದೇವಕಾತಿಕೊಪ್ಪ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಪ್ರದೇಶಗಳಲ್ಲಿ ಅನಧಿಕೃತ ಕಲ್ಲುಗಾಣಿಕೆ ಪ್ರಯತ್ನಿಸುತ್ತಿರುವ ಕುರಿತು. ಹೊಸ ಕೃಷಿ ಸುಧಾರಣೆಗಳಿಂದ ಹಾಲಿ ಇರುವ ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಮತ್ತು ಮಂಡಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಪುನರುಚ್ಚರಿಸಿದ್ದಾರೆ. ಹೊಸ ವ್ಯವಸ್ಥೆಯಡಿ ಮಂಡಿಗಳು ಇನ್ನಷ್ಟು ಸ್ಪರ್ಧಾತ್ಮಕವಾಗಿ ಮತ್ತು ಸೇವೆ ಹಾಗೂ ಮೂಲಸೌಕರ್ಯದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿವೆ. ರೈತರ ಹಿತಾಸಕ್ತಿಯನ್ನು ರಕ್ಷಿಸಲು ಎಂಎಸ್ಪಿ ಹಾಗೂ ಮಂಡಿ ವ್ಯವಸ್ಥೆ ಎರಡೂ ಸಹಜ ರೀತಿಯಲ್ಲಿ ಮುಂದುವರಿಯಲಿದೆ ಎಂದು ಅವರು ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಹೊಸ ಕಾಯ್ದೆಗಳು ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಯಾವುದೇ ಅಡೆತಡೆ ಇಲ್ಲದೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಿದೆ ಎಂದು ಅವರು ಹೇಳಿದ್ದಾರೆ. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಹೊಸ ಕೃಷಿ ಸುಧಾರಣೆ ಕುರಿತಂತೆ ಮಾಡಿರುವ ಟೀಕೆಗಳಿಗೆ ಉತ್ತರಿಸಿರುವ ತೋಮರ್, ಎನ್ಸಿಪಿ ಮುಖ್ಯಸ್ಥರು ಸರಿಯಾದ ವಸ್ತುಸ್ಥಿತಿ ತಿಳಿದಿಲ್ಲ. ಮಾಜಿ ಕೃಷಿ ಸಚಿವರಾಗಿದ್ದವರು, ಕೃಷಿಗೆ ಸಂಬಂಧಿಸಿದ ಎಲ್ಲಾ ವಿಚಾರಗಳನ್ನು ಅರಿತಿರುವವರು, ಅವರು ಸಹ ಹಲವು ಸುಧಾರಣೆಗಳನ್ನು ತರಲು ಬಯಸಿದ್ದರು. ಅವರೇ ಈ ರೀತಿ ಮಾತನಾಡಿರುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಕೊರೋನಾ ಲಸಿಕೆಗಾಗಿ ಏಕರೂಪದ ಕೋವಿನ್ ಆಪ್ ಅಭಿವೃದ್ಧಿಪಡಿಸಲಾಗಿದ್ದು, ಅದರಲ್ಲಿ ಲಸಿಕೆ ಅಭಿಯಾನದ ಸಮಗ್ರ ಮಾಹಿತಿಯನ್ನು ಅಡಕಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ಭಾರತೀಯ ಮೂಲದ ಬ್ರಿಟಿಷ್ ವೈದ್ಯರು ಹಮ್ಮಿಕೊಂಡಿದ್ದ ವೇಲ್ ವಾರ್ಷಿಕ ಸಮ್ಮೇಳನವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಭಾರತ ಗೆಲುವು ಸಾಧಿಸಿದೆ. ಆದಷ್ಟು ಬೇಗ ಕಾರ್ಮಿಕರಿಗೂ ಕೊರೋನಾ ಲಸಿಕೆ ನೀಡಲಾಗುವುದು. ವಿಶ್ವದಾದ್ಯಂತ ಕೊರೋನಾ ಲಸಿಕೆ ಪೂರೈಕೆಯಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು, ಸುಮಾರು 60% ಲಸಿಕೆ ಉತ್ಪಾದಿಸಲಾಗಿದೆ ಎಂದರು. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 474 ಅಂಕಗಳ ಏರಿಕೆಯೊಂದಿಗೆ 46,760ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 118 ಅಂಕಗಳ ಏರಿಕೆಯೊಂದಿಗೆ 13,752ರಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2021-22ನೇ ಸಾಲಿನ ಬಜೆಟ್ನಲ್ಲಿ 6 ಆಧಾರ ಸ್ತಂಭಗಳ ಮೂಲಕ ಆರ್ಥಿಕ ಬಲವರ್ಧನೆಗೆ ಕ್ರಮ. ಕೃಷಿ, ಆರೋಗ್ಯ, ಸಾರಿಗೆ ಸೇರಿ ಮೂಲಸೌಕರ್ಯ ವೃದ್ಧಿಗೆ ಹೆಚ್ಚಿನ ಒತ್ತು. ಕೃಷಿ ಮೂಲಸೌಕರ್ಯಕ್ಕೆ 40,000 ಕೋಟಿ ರೂಪಾಯಿ, ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಕೆಗೆ ಅನುದಾನ, ಹೊಸದಾಗಿ 1,000 ಇ-ಮಂಡಿ ಸ್ಥಾಪನೆ. ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ 64,180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಧಾನಮಂತ್ರಿ ಆತ್ಮನಿರ್ಭರ ಸ್ವಾಸ್ಥ್ಯ ಭಾರತ ಯೋಜನೆ ಆರಂಭ. ನವೋದ್ಯಮಗಳಿಗೆ ತೆರಿಗೆ ರಜೆ 2022ರ ಮಾರ್ಚ್ವರೆಗೆ ಮುಂದುವರಿಕೆ. ಹಿರಿಯ ನಾಗರಿಕರಿಗೆ ಐಟಿ ರಿಟರ್ನ್ ಸಲ್ಲಿಕೆಯಿಂದ ವಿನಾಯಿತಿ. ಆದಾಯ ತೆರಿಗೆ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.